ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಇದೀಗ ಮೈಸೂರಿನಲ್ಲಿ ಅಂತಿಮ ಪಾದಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ನನ್ನ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಇದ್ದಾರೆ. ನಾನು ಮಾತಾಡಿಸ್ತೀನಿ. ಸರ್, ಪಾದಯಾತ್ರೆ ಮುಗಿಯುವವರೆಗೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಜೆಡಿಎಸ್ ಆಗ್ರಹ ಆಗಿತ್ತು. ಅದು ಸಿದ್ದರಾಮಯ್ಯ ಅವರು ಇದ್ಯಾವುದಕ್ಕೂ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅನ್ನೋ ಮಾತುಗಳಾಡಿದ್ದಾರೆ. ಸರ್, ಅವರೇನೇ ಮಾತುಗಳನ್ನು ಆಡಿದ್ರು ಸಹ ಮಾಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ಸರ್, ಯಡಿಯೂರಪ್ಪನವ್ರ ಮೇಲೆ ಕೆಲವು ಆರೋಪಗಳನ್ನ ಮಾಡ್ತಾರೆ. ಈ ವಯಸ್ಸಲ್ಲಿ ಏನ್ ಬೇಕಿತ್ತು ಇವೆಲ್ಲ, ಅವರು ನನ್ನ ಬಗ್ಗೆ ಮಾತನಾಡೋ ನೈತಿಕತೆ ಏನಿದೆ, ವಿಜಯೇಂದ್ರಗೆ ನೈತಿಕತೆ ಏನಿದೆ ಅನ್ನುವ, ಎಸ್ಪೆಷಲಿ ದೇವೇಗೌಡರ ಕುಟುಂಬ ಹಾಗೂ ಯಡಿಯೂರಪ್ಪ ಅವರ ಕುಟುಂಬನ ಟಾರ್ಗೆಟ್ ಮಾಡಿ ಸಿಎಂ ಮಾತಾಡಿರುವಂತ. ಸರ್, ಅವರ ಪ್ರಶ್ನೆಗಳು, ಅವ್ರೇನು ಮುಖ್ಯಮಂತ್ರಿಗಳನ್ನ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಇವತ್ತು ಉತ್ತರವನ್ನು ನೀಡ್ತೇನೆ, ಸಭೆಯಲ್ಲಿ ಉತ್ತರವನ್ನು ಕೊಡ್ತೇನೆ. ಸರ್, ಯಾವ್ದು ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ ಸರ್? ಎಲ್ಲಾಗಲೇ ಕೋರ್ಟ್ ಕಟಕಟೆ ಹತ್ತಾಗಿದೆ. ಸೊ ಹಾಗಾಗಿ ಇವತ್ತೇನು ಮುಖ್ಯಮಂತ್ರಿಗಳು ಬಹಳ ಅಪರಾಧ ಮಾಡೇ ಇಲ್ಲ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅವರ ಒಂದು ನಿಷ್ಕಳಂಕ ರಾಜಕಾರಣಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಎಲ್ಲವೂ ಕೂಡ ಕಳಚಿ ಬಿದ್ದಿದೆ. ಎನಿ ಮೂಮೆಂಟ್ ಅವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆ ಸಂದರ್ಭ ಈಗಾಗಲೇ ಬಂದಿದೆ. ಸರ್, ನಿನ್ನೆ ಸಮಾವೇಶದಲ್ಲಿ ಭಾಷಣ ಮಾಡ್ತಾ DK ಶಿವಕುಮಾರ್ ಅವರು ಏಕವಚನದಲ್ಲಿ ಹೇಳ್ತಾರೆ, ಅಶೋಕ ವಿಜಯೇಂದ್ರ ಬಂಡೆ ಅಂತ ನಾನು ನಿಂತಿದ್ದೇನೆ, ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ಏಕವಚನದಲ್ಲಿ ಮಾತಾಡಿದ್ರು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಅನುಮಾನಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಇಳಿಸೋದಕ್ಕೆ, ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿರ್ತಕ್ಕಂಥವ್ರೆ DK ಶಿವಕುಮಾರ್ ಅವರು. ಅವರು ಆಡೋದಕ್ಕೆ, ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿಗೂ ಅವ್ರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಾಗ ಅತ್ಯಂತ ಹೆಚ್ಚು ಖುಷಿ ಪಡ್ತಕ್ಕಂಥವರಲ್ಲಿ DK ಶಿವಕುಮಾರ್ ಮೊದಲಿಗರು. ಯಾವ್ದು ದಾಖಲೆಗಳನ್ನ ಬಿಡುಗಡೆ ಮಾಡುವಂತ ಕೆಲಸ ಆಗುತ್ತೆ ಸರ್? ಎಲ್ಲಾಗಲೇ ಕೋರ್ಟ್ ಕಟಕಟೆ ಹತ್ತಾಗಿದೆ. ಸೊ ಹಾಗಾಗಿ ಇವತ್ತೇನು ಮುಖ್ಯಮಂತ್ರಿಗಳು ಬಹಳ ಅಪರಾಧ ಮಾಡೇ ಇಲ್ಲ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅವರ ಒಂದು ನಿಷ್ಕಳಂಕ ರಾಜಕಾರಣಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಎಲ್ಲವೂ ಕೂಡ ಕಳಚಿ ಬಿದ್ದಿದೆ. ಎನಿ ಮೂಮೆಂಟ್ ಅವ್ರು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಆ ಸಂದರ್ಭ ಈಗಾಗಲೇ ಬಂದಿದೆ. ಸರ್, ನಿನ್ನೆ ಸಮಾವೇಶದಲ್ಲಿ ಭಾಷಣ ಮಾಡ್ತಾ DK ಶಿವಕುಮಾರ್ ಅವರು ಏಕವಚನದಲ್ಲಿ ಹೇಳ್ತಾರೆ, ಅಶೋಕ ವಿಜಯೇಂದ್ರ ಬಂಡೆ ಅಂತ ನಾನು ನಿಂತಿದ್ದೇನೆ, ಯಾವುದೇ ಕಾರಣಕ್ಕೂ ಸಿಎಂ ರಾಜೀನಾಮೆ ಕೊಡಲ್ಲ ಅಂತ ಏಕವಚನದಲ್ಲಿ ಮಾತಾಡಿದ್ರು. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಎಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದಕ್ಕೆ ಅನುಮಾನಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಇಳಿಸೋದಕ್ಕೆ, ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಭದ್ರ ಬುನಾದಿಯನ್ನ ಹಾಕಿರ್ತಕ್ಕಂಥವ್ರೆ DK ಶಿವಕುಮಾರ್ ಅವರು. ಅವರು ಆಡೋದಕ್ಕೆ, ಅವ್ರ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳಿಗೂ ಅವ್ರ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಾಗ ಅತ್ಯಂತ ಹೆಚ್ಚು ಖುಷಿ ಪಡ್ತಕ್ಕಂಥವರಲ್ಲಿ DK ಶಿವಕುಮಾರ್ ಮೊದಲಿಗರು. ಸರ್, ಕೊನೆಯದಾಗಿ ಇಂದು ಒಂದೊಮ್ಮೆ ಸಿಎಂ ಅವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಕೊಡಲಿಲ್ಲ ಪ್ರಶ್ನೆ ಬರೋದಿಲ್ಲ ರೀ, ಕೊಟ್ಟೇ ಕೊಡ್ತಾರೆ. ನಿಮಗೆ ಕಾದ್ ನೋಡಿ, ಎಲ್ಲವೂ ಕೂಡ ಕೊಡೋಲ್ಲ ಅನ್ನೋ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ. ಇದಿಷ್ಟು BY ವಿಜಯೇಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ನೂರ್ ಅಹಮದ್, ಮೈಸೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.